ಬ್ರೋ ಸಖತ್ ಅಂದ್ರೆ ಸಖತ್ ಟ್ರೆಂಡ್ ಆಗ್ತಾ ಇದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಜಿಬ್ಲಿ ಸ್ಟೈಲ್ ಫೋಟೋ ಎಡಿಟಿಂಗು ತುಂಬಾ ಜನ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನ ಹೆಂಗ್ ಮಾಡೋದು ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನೀನೇನಪ್ಪ ಹೇಳ್ಕೊಡ್ತೀಯ ಅಂತ ಅನ್ನಕ್ ಹೋಗ್ಬೇಡಿ ಗುರು, ಕೆಲವಷ್ಟು ಜನಕ್ಕೆ ಗೊತ್ತಿರಲ್ಲ. ಅದನ್ನೇ ಹೇಳಕ್ಕಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಗ್ರೋಕ್ ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಜಿಬ್ಲಿ ಆರ್ಟ್ ಅನ್ನ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಅನ್ನ ಇವಾಗ ಏನಾಗಿಬಿಟ್ಟಿದೆ, ಸುಮಾರು ಜನ ಕ್ರಿಯೇಟರ್ಸು ಇದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನು ಬೆಜ್ಜನ್ ಯೂಸ್ ಮಾಡ್ತಾರೆ. ಇದರಿಂದ ಆಗಿಬಿಟ್ಟು ಏನಾಗ್ತಾ ಇದೆ ಅಂದರೆ ಅಪ್ಲಿಕೇಶನ್ ಅಲ್ಲಿ ಸರ್ವರ್ ಬಿಜಿ ಅಂತ ಬರ್ತಾ ಇದೆ. ಇವಾಗ ನೀವು ಅದರಲ್ಲಿ ಫೋಟೋನ ಹಾಕಿಬಿಟ್ಟು ಜಿಬ್ಲಿ ಸ್ಟೈಲ್ ಅಂತ ಆರ್ಟ್ ಅಂತ ಹಾಕಿ ನೀವು ಫೋಟೋನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರು ಕೂಡ ಅಲ್ಲಿ ಜಿಬ್ಲಿ ಆರ್ಟು ಆಗ್ತಾ ಇಲ್ಲ. ಬಿಕಾಸ್ ಆಫ್ ಏನಪ್ಪ ಅಂದರೆ ಹೆವಿ ಅಂದರೆ ಭಾಳ ಜನ ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ, ಬೇಜಾನ್ ಜನ ಗುರು ಇದರಲ್ಲಿ ಇವಾಗ ಆರ್ಟನ್ನು ಎಡಿಟ್ ಮಾಡ್ತಾ ಹೋಗ್ಕೊಳ್ತಾರೆ. ಎಷ್ಟು ಜನಕ್ಕಂತ ಮಾಡಿಕೊಡುತ್ತೆ ಆ್ಯಪು, ಅದಕ್ಕೆ ನಾವು ವೇಟ್ ಮಾಡಬೇಕಾಗತ್ತೆ. ನಾನೇ ಈ 3-4 ಫೋಟೋಸನ್ನು ಜಿಬ್ಲಿ ಸ್ಟೈಲ್ಗೆ ಕನ್ವರ್ಟ್ ಮಾಡೋಕ್ಕೆ ಮಿನಿಮಮ್ ಒಂದಿನ ಪೂರ್ತಿ ವೇಟ್ ಮಾಡಿ ಎಡಿಟ್ ಮಾಡಿರೋದು. ಬಟ್ ChatGPTಯಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ. ಎರಡೂ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಏನಿಲ್ಲ, ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಗ್ರೋಕ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಜಿಮೇಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಿಮೇಲ್ ಅಕೌಂಟಿಂದ ಲಾಗಿನ್ ಆದ ತಕ್ಷಣ ಏನು ಮಾಡಿ, ಇಲ್ಲಿ ಈ ಥರ ಇದಿರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಕನ್ವರ್ಟ್ ಟು ದಿ ಫೋಟೋ ಜಿಬ್ಲಿ ಆರ್ಟ್ ಅಂತೇಳಿ ಟೈಪ್ ಮಾಡಿ ಡನ್ ಕೊಡಿ. ನಿಮ್ಮ ಫೋಟೋ ಕನ್ವರ್ಟ್ ಆಗುತ್ತೆ. ಒಂದು 3-4 ಮಿನಿಟ್ಸ್ ವೇಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಬೇಜಾನ್ ಸರ್ವರ್ ಡೌನ್ ಐತೆ. ಅಷ್ಟು ಮೀರಿ ಆಗಲಿಲ್ಲಪ್ಪ ಅಂದರೆ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ ಅಂದರೆ ಏನಿಲ್ಲ, ಸೀದಾ ಕ್ಲೋಸ್ ಮಾಡಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಗುರು ಎದಕ್ಕೂ ಅಲ್ಲ ಗುರು, ಎಡಿಟ್ ಮಾಡೋಕ್ಕೆ ತಪ್ಪು ತಿಳ್ಕೊಬೇಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟ ಏನಿಲ್ಲ, ಏನು ಸರ್ಚ್ ಮಾಡಿ ಅಂದರೆ ChatGPT ಅಂತ ಸರ್ಚ್ ಮಾಡಿ. ಯಾವುದೇ ರೀತಿ ನೀವು ಇದರಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ ಅವಶ್ಯಕತೆ ಇಲ್ಲ, ಫ್ರೀ ಮಾಡ್ಬೋದು. ChatGPT ಓಪನ್ ಮಾಡಿಬಿಟ್ಟು ಏನಿಲ್ಲ, ಜಸ್ಟ್ ನೀವು ಏನು ನಿಮ್ಮ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಬಿಡಿ. ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಗುರು ಈ ಒಂದು ಟೆಕ್ಸ್ಟ್ ಹಾಕಿ, ಕನ್ವರ್ಟ್ ಇದಿ ಫೋಟೋ ಜಿಬ್ಲಿ ಆರ್ಟ್ ಅಂತೇಳಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಈ ಒಂದು ಟೆಕ್ಸ್ಟನ್ನು ಹಾಕಿ ಗುರು. ಹಾಕಿದ್ಮೇಲೆ ನಿಮ್ಮ ಫೋಟೋ ಕನ್ವರ್ಟ್ ಆಗುತ್ತೆ. ಬೆಜ್ಜನ್ ಟೈಮ್ ಹಿಡಿಯುತ್ತೆ. ಇಲ್ಲಿ ಕೂಡ ಒಂದು 3-4 ನಿಮಿಷ ಅಥವಾ 2 ನಿಮಿಷ 1 ನಿಮಿಷ ಬೇಕೇ ಬೇಕು. ವೇಟ್ ಮಾಡಿ, ಎಡಿಟ್ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ಏನಿಲ್ಲ ಗುರು, ಮಾಮೂಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. 3 ಫೋಟೋಸ್ಗಳನ್ನ ಒಂದು ಜಿಮೇಲಲ್ಲಿ ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ ಕೇಳುತ್ತೆ. 3 ಫೋಟೋಸು ಜನ್ರೇಟ್ ಮಾಡಿದ್ಮೇಲೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ ಹೇಳುತ್ತೆ. ಇರಿ ಒಂದು ಕಾಲ್ ಬಂತು, ಕಟ್ ಮಾಡ್ತೀನಿ. ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ ಹೇಳುತ್ತೆ. ಸಬ್ಸ್ಕ್ರಿಪ್ಷನ್ ಏನು ತೊಗೊಳ್ಬೇಡಿ. ಆಮೇಲೆ ನಿಮ್ಮ ಒಂದು ಅಕೌಂಟನ್ನು ಲಾಗೌಟ್ ಮಾಡಿ ಇನ್ನೊಂದು ಜಿಮೇಲಿಂದ ಸೈನ್ ಅಪ್ ಆಗಿ ಮತ್ತೆ 3 ಮಾಡ್ಬೋದು. ಇದೇ ಥರ ನೀವು ಆರಾಮಾಗಿ ಫ್ರೀಯಾಗಿ ಮಾಡ್ಕೋಬೋದು ಗುರು. ಮತ್ತು ಇನ್ನೂ ಕೆಲವಿಷ್ಟು ವೆಬ್ಸೈಟ್ ಇದೆ. ಇವೆರಡರಲ್ಲೂ ಕೂಡ ನಿಮಗೆ ಸರ್ವರ್ ಬಿಜಿ ಬಂತಂದರೆ ಇನ್ನೂ ಒಂದು 5 ವೆಬ್ಸೈಟ್ ಇದೆ. ಆ 5 ವೆಬ್ಸೈಟ್ ಲಿಂಕು ನಾನು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಅಂತ ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಬರೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಕರ್ನಾಟಕ ಪೀಪಲ್ಸ್.